ಯಂಗ್ ಏಜಿಗೆ MLA MP ಆಗೋ ಕೆಪಾಸಿಟಿ ಇದೆ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅನ್ನೋದಾದರೂ ಇರಬೇಕು, ಬ್ಯಾಕಪ್ಪಲ್ಲಿ ಇರಬೇಕು, ಇಲ್ಲ ಅಂದರೆ ಗಾಡ್ ಫಾದರ್ ಇರಬೇಕು ಅಂತ. ನಿಮಗೆ ಈಗ ಬ್ಯಾಕಪ್ಪು ಇಲ್ಲ, ಫ್ಯಾಮಿಲಿಲಿ ಯಾರೂ ಪೊಲಿಟಿಕಲ್ ಲೀಡರ್ಸ್ ಅಲ್ಲ, ಸೊ ಗಾಡ್ ಫಾದರು ಅಂತಲೂ ನಿಮಗೆ ಯಾರೂ ಇಲ್ಲ. ಯೂತ್ ಐಕಾನ್ ಆಗಿ ಬರೋದಕ್ಕೆ ಸಾಧ್ಯ ಆಗತ್ತಾ? 100ಕ್ಕೆ 100 ಆಗುತ್ತೆ. ಓಕೆ, ಯಾಕೆ ಇಷ್ಟು ಕಾನ್ಫಿಡೆಂಟ್? ಯಡಿಯೂರಪ್ಪ ಸಾಹೇಬ್ರಿಗೆ ಯಾರಿದ್ರು? ಓಕೆ. ದೇವೇಗೌಡರು ಸಾಹೇಬ್ರಿಗೆ ಯಾರಿದ್ರು? ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾರಿದ್ರು? ಅವ್ರು ಬಂದಿಲ್ಲ. ಓಕೆ. ಅವ್ರದ್ದು ರಾಜ್ಯದ ಉನ್ನತ ಸ್ಥಾನ, ಮುಖ್ಯಮಂತ್ರಿ ಆಗಿಲ್ವಾ? ಅವರೇ ಎಕ್ಸಾಂಪಲ್ ಅಲ್ಲ ನಮಗೆ. ಇದು ಒಂದು ಉತ್ತರ ನಿಮಗೆ ಸಾಕು ಅಂತ ಅನಿಸ್ತೈತೆ. ಓಕೆ, ಗಾಡ್ ಫಾದರ್ ಇಲ್ಲದೇನು ಸಾಧನೆ ಮಾಡ್ಬೋದು ರಾಜಕೀಯದಲ್ಲಿ. ನನ್ನ ಅನುಭವದ ಪ್ರಕಾರ ಮೊನ್ನೆ ಒಬ್ಬರಿಗೆ ರಾಜ್ಯದ ದೊಡ್ಡ ವ್ಯಕ್ತಿಗೆ ನಾನು ಭೇಟಿಯಾಗಿದ್ದೆ. ಅವರೊಂದು ಮಾತು ಹೇಳಿದ್ರು ನನಗೆ, ಸುಗ್ರೀವ್ ಅವರೇ, ನಿಮ್ಮಲ್ಲಿ ಒಂದು ಧೈರ್ಯ ಇದೆ, ನೀವು ಯಾವುದೇ ಕಾರಣಕ್ಕೂ ಇನ್ನು ಸರಿಪಡ್ರಿ, ಮುಂದೆ ಬನ್ನಿರಿ. ರಾಜಕೀಯದಲ್ಲಿ ಅವ್ರು ಹೇಳಿದ್ ನನಗೆ ಮಾತು, ರಾಜಕೀಯದಲ್ಲಿ ಗಾಡ್ ಫಾದರ್ಗಳ ಅವಶ್ಯಕತೆ ಇಲ್ಲ. ರಾಜಕೀಯದಲ್ಲಿ ಗಾಡ್ ಫಾದರ್ಗಳ ಅವಶ್ಯಕತೆ ಇಲ್ಲ, ನಿಮ್ಮಲ್ಲಿರುವಂಥ ಧೈರ್ಯದ ಅವಶ್ಯಕತೆ ಐತಿ. ಓಕೆ.